ಕನ್ನಡಪರ ಸಂಘಟನೆಗಳು ಕನ್ನಡ, ಕನ್ನಡಿಗ, ಕರ್ನಾಟಕದ ರಕ್ಷಣೆಗೆ ಬದ್ಧವಾಗಿ ಸೇವೆ ಸಲ್ಲಿಸುತ್ತಿವೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿಗೆ ಧಕ್ಕೆಯಾದಾಗ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಹಿರೇಮಠದ ಡಾ. ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಶುಕ್ರವಾರ ನಗರದ ಹೊರವಲಯದ ಹಳೆ ನಿಜಗಲ್ ಬಳಿಯ ಹಿರೇಮಠದ ತಪೋವನದಲ್ಲಿ ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡಪರ ಹಾಗೂ ಇತರೆ ಸಂಘಟನೆಗಳ ಒಕ್ಕೂಟಕ್ಕೆ ಸ್ವಾಮೀಜಿ ಚಾಲನೆ ನೀಡಿದರು. ಈ ವೇಳೆ ಒಕ್ಕೂಟದ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಹಿರೇಮಠದ ಸ್ವಾಮೀಜಿ, ಕನ್ನಡದ ರಕ್ಷಣೆ ಕೇವಲ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತಿಗಳು ಮಾತ್ರವಲ್ಲ, ಎಲ್ಲರ ಜವಾಬ್ದಾರಿ ಇದೆ. ಕನ್ನಡ ನಾಡು ನುಡಿಗೆ ಸಮಸ್ಯೆಯಾದಾಗ ಮೊದಲು ಧ್ವನಿ ಮಾಡುವುದು ಕನ್ನಡ ಪರ ಸಂಘಟನೆಗಳು. ಡಾ. ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದ ಗೋಕಾಕ್ ಚಳುವಳಿಯಲ್ಲಿ ಅನೇಕ ಸಂಘಟನೆಗಳು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ತುಂಬಿದ್ದವು. ಕನ್ನಡ ಭಾಷೆ, ನಾಡಿನ ರಕ್ಷಣೆಯಲ್ಲಿ ಅನೇಕ ಸಂಘಟನೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಕನ್ನಡಿಗರ ಧ್ವನಿಯಾಗಿವೆ ಎಂದು ಹೇಳಿದರು. ನಾವು ತುಮಕೂರಿನ ಹಿರೇಮಠದ ತಪೋವನದಲ್ಲಿ ಕನ್ನಡ ಪರ ಹಾಗೂ ಇತರೆ ಸಂಘಗಳ ಒಕ್ಕೂಟವನ್ನು ನಾವು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಪದಗ್ರಹಣವನ್ನು ಕೂಡ ಮಾಡಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಕನ್ನಡದ ಶಕ್ತಿಯನ್ನು ಪರಿಚಯಿಸುವುದಕ್ಕಾಗಿ ಕನ್ನಡ ಪರ ಸಂಘಟನೆಗಳ ಅವಶ್ಯಕತೆ ಇದೆ. ಕನ್ನಡ ಬಹಳ ಶಕ್ತಿಯುತವಾದ ಭಾಷೆ, ಆದರೆ ಕನ್ನಡಿಗರು ತುಂಬ ಸಾತ್ವಿಕರು. ಕನ್ನಡಿಗರು ಒಂಥರ ಪುಣ್ಯಕೋಟಿ ಇದ್ದಂಗೆ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ. ಇದು ಕನ್ನಡಿಗರ ಒಂದು ಸುಸಂಸ್ಕೃತ ಸ್ವಭಾವ. ಆದರೆ ಈ ಸ್ವಭಾವದ ದುರುಪಯೋಗ ತುಂಬ ಕಡೆ ಆಗುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಕನ್ನಡದ ಘನತೆಗೆ, ಗೌರವಕ್ಕೆ, ಕನ್ನಡ ಭಾಷೆಯ ಒಂದು ಸಾಮರ್ಥ್ಯಕ್ಕೆ ಯಾರಾದರೂ ಪ್ರಶ್ನೆ ಮಾಡಿದಾಗ ಅದಕ್ಕೆ ತಕ್ಕನಾಗಿ ಉತ್ತರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕನ್ನಡ ನಾಡಿನಲ್ಲಿ ಅನೇಕ ಕನ್ನಡ ಸಂಘಟನೆಗಳನ್ನು ಕೂಡ ಕಾಣ್ತೀವಿ. ಬರೀ ಕನ್ನಡವನ್ನು ಉಳಿಸೋದು, ಬೆಳೆಸೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಅಲ್ಲ, ಬರೀ ಸಾಹಿತಿಗಳ, ಕವಿಗಳ ಕೆಲಸ ಅಲ್ಲ. ಅದಕ್ಕಾಗಿ ಹೋರಾಟ ಮಾಡುವಂಥ ಮನಸ್ಥಿತಿ ಇರತಕ್ಕಂಥ ಪ್ರಬಲ ಕನ್ನಡಿಗರು ಬೇಕಾಗ್ತದೆ. ಹಾಗೆ ಅಂಥ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಕನ್ನಡಕ್ಕೆ ಏನಾದರೂ, ಕನ್ನಡದ ಗೌರವಕ್ಕೆ, ನಮ್ಮ ಕನ್ನಡಾಂಬೆಯ ಮಾತೆಗೆ ಏನಾದರೂ ಚ್ಯುತಿ ಬಂದಾಗ ಅದನ್ನು ದಿಟ್ಟತನದಿಂದ, ಧೈರ್ಯದಿಂದ ಎದುರಿಸುವಂಥ ಧ್ವನಿಗಳು ನಮಗೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿವೆ. ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಇತಿಹಾಸವನ್ನೇ ಬರೆದಿವೆ. ಗೋಕಾಕ್ ಚಳುವಳಿಯಿಂದ ಮೊದಲು ಮಾಡಿಕೊಂಡು ಡಾ. ರಾಜ್ಕುಮಾರ್ ನೇತೃತ್ವದಲ್ಲಿ ಏನು ಒಂದು ಅದ್ಭುತವಾದ ಚಳುವಳಿ ಶುರುವಾಯಿತು ಇಡೀ ನಾಡಿನಾದ್ಯಂತ. ಅಂಥ ಸಂದರ್ಭದಲ್ಲೂ ಕೂಡ ಹಲವಾರು ಕನ್ನಡ ಸಂಘಟನೆಗಳು ಆ ಒಂದು ಆಂದೋಲನಕ್ಕೆ ಕೈ ಜೋಡಿಸಿದ್ದನ್ನು ನಾವು ಸ್ಮರಿಸ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಸಂಘಗಳು ಕನ್ನಡದ ಶಕ್ತಿ ಅಂತ ನಾವು ಹೇಳ್ಬೋದು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸಂಘೇ ಶಕ್ತಿ ಅಂತ. ಎಲ್ಲಿ ಒಕ್ಕಟ್ಟಿದೆಯೋ ಅಲ್ಲಿ ಬಲ ಇದೆ. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ನಿಲ್ಲಬೇಕು, ಸಂಘವಾಗಿ ನಿಲ್ಲಬೇಕು, ಸಂಘಟನೆಯಾಗಿ ನಿಲ್ಲಬೇಕು, ಸಮುದಾಯವಾಗಿ ನಿಲ್ಲಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ವ್ಯಕ್ತಿಗಿಂತಲೂ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಎಂ ಗೋಪಿ, ಗೌರವಾಧ್ಯಕ್ಷರಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಖಜಾಂಚಿಯಾಗಿ ಕರ್ನಾಟಕ ರಕ್ಷಣೆ ಮತ್ತು ಸಂಸ್ಕೃತಿ ವೇದಿಕೆ ಅಧ್ಯಕ್ಷ ಕನ್ನಡ ಪ್ರಕಾಶ್ ನೇಮಕವಾದರು. ಅಲ್ಲದೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಆದಿಲ್ ಪಾಷಾ, ವೀರೇಶ್ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಬಾಬು, ಸಂಘಟನಾ ಕಾರ್ಯದರ್ಶಿ ಟಿಎಸ್ ರಕ್ಷಿತ್ ಕುಮಾರ್, ಕಾರ್ಯದರ್ಶಿ ಜಿಡಿ ಸತೀಶ್, ನಿರ್ದೇಶಕರಾಗಿ ಪ್ರಸನ್ನಕುಮಾರ್, ವಿಜಯ್ ಕುಮಾರ್, ಮಹದೇವಯ್ಯ, ಎಸ್ವಿ ನಾಗರಾಜು, ಎಚ್ ರಾಜಣ್ಣ, ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ರಮ್ಯಾ ಮೊದಲಾದವರು ಭಾಗವಹಿಸಿದ್ದರು.